ಬಿಡಿಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಆ ಏರಿಯಾದಲ್ಲಿ ಅಂಗಡಿ ಮಾಲೀಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಬಿಡಿಎ ಕಾಂಪ್ಲೆಕ್ಸ್ಗಳ ಖಾಸಗೀಕರಣ ಆರೋಪ. ಖಾಸಗೀಕರಣವನ್ನ ಖಂಡಿಸಿ ಬಿಡಿಎ ಅಂಗಡಿ ಮಾಲೀಕರ ಪ್ರತಿಭಟನೆ. ಕೋರಮಂಗಲದ ಬಿಡಿಎ ಕಾಂಪ್ಲೆಕ್ಸ್ ಸೇರಿದಂತೆ 6 ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ಸರ್ಕಾರ ಖಾಸಗೀಕರಣ ಮಾಡುತ್ತೆ ಎನ್ನಲಾಗ್ತಿದೆ. ಒಟ್ಟು 6 ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ಖಾಸಗಿ ಕಂಪನಿಗೆ ಮಾರಾಟ ಮಾಡಿ ಮಾಲ್ ಮಾಡ್ತಾರೆ ಅಂತ ಆರೋಪ ಕೇಳಿ ಬಂದಿದೆ. ಇದಕ್ಕಾಗಿ ಬಿಡಿಎ ಕಾಂಪ್ಲೆಕ್ಸ್ ಅನ್ನ ಕೆಡವಲು ಬಂದಿದ್ರಂತೆ. ಹೀಗಾಗಿ ಅಂಗಡಿ ಮಾಲೀಕರು ಪ್ರತಿಭಟನೆ ಮಾಡಿದ್ದಾರೆ. 20 ರಿಂದ 30 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ. ಆದರೆ ಬಿಡಿಎ ಕಮಿಷನರ್ ಸರ್ಕಾರ ಖಾಸಗಿ ಕಂಪನಿಗೆ ಮಾರಾಟ ಮಾಡಿದ್ರೆ ನಾವು ಬೀದಿಗೆ ಬರ್ತೇವೆ. ಬಿಡಿಎ ಕಾಂಪ್ಲೆಕ್ಸ್ ಅನ್ನ ಸರ್ಕಾರ ಖಾಸಗೀಕರಣ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಟ್ಟಡವನ್ನು ಒಡೆದಾಗಕ್ಕೆ ಕಾರಣ ಏನಿದೆ? ಮೊನ್ನೆ ರಿನ್ಯೂವಲ್ ಮಾಡಿಸಿದ್ದಾರೆ. ಜನಕ್ಕೆ ತೊಂದರೆ ಆಗಲ್ವಾ? ಇಷ್ಟು ಮನೆಗಳಿಗೆ ಊಟ ಸಿಕ್ಕಲ್ಲ, ಎಲ್ಲಿ ಹೋಯ್ತಾರೆ? ಒಂದೇ ಸಾತಿ ಇದು ಮಾಡಿದ್ರೆ ಏನೋ ಬಿಲ್ಡಿಂಗ್ ಚೆನ್ನಾಗಿಲ್ಲ, ಏನೋ ಇದ್ದಿದ್ರೆ ಅದೊಂದು ಕಾರಣ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರಿನ್ಯೂವೇಷನ್ ಎಲ್ಲ ಮಾಡಿ ಇಷ್ಟು ಲಕ್ಷ ಖರ್ಚು ಮಾಡಿ ಈಗ ಮತ್ತೆ ಒಡೆದಾಕಿದ್ದಾರೆ. ಅಲ್ಲಿ ನೋಡಿ ಯಾಕೆ ಒಡೆದಾಕಿದ್ದಾರೆ? ಇದು ಈ ಖಾಸಗೀಕರಣ ಮಾಡಿದರೆ ಬೇರೆ ರಾಜ್ಯಗಳಿಂದ ಜನ ತಂದು ಅವರು ಮಾಲೀಕರನ್ನ ಮಾಡುವಂತ ಉದ್ದೇಶ. ಇಲ್ಲಿ ಇರುವಂತವರು ಮೂಲ ಕನ್ನಡಿಗರು, ಅಂದ್ರೆ 99% ಕೂಡ ಕನ್ನಡಿಗರನ್ನ ವ್ಯಾಪಾರ ಮಾಡುವಂತ ಜಾಗ. ದಿನನಿತ್ಯ ಕಚೇರಿಗಳಲ್ಲಿ ಬರುವಂತವ್ರನ್ನ ತೊಂದರೆ ಕೊಡುವಂಥದ್ದು ಅವ್ರ ಉದ್ದೇಶ. ಇವಾಗ ನಾವೇನೋ ನಮ್ಮ ಹೋರಾಟವನ್ನ ಮುಂದುವರಿಸಿ ಮತ್ತೆ ಅದನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಡ್ತೀವಿ. ಮನವಿಯನ್ನ ಕೊಟ್ಟಾದ್ಮೇಲೆ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನ ಇದೇ ಜಾಗದಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಬಿಡಿಎ ಕಾಂಪ್ಲೆಕ್ಸ್ಗಳ ಖಾಸಗೀಕರಣಕ್ಕೆ ಭಾರಿ ವಿರೋಧ ಎದ್ದಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.